ವ್ಯವಹಾರದಲ್ಲಿ ವೈಮನಸ್ಸು ಉಂಟಾದ ಪರಿಣಾಮ ಸ್ನೇಹಿತನ ಮೇಲೆ ಮಾರಣಾಂತಿಕವಾದ ಹಲ್ಲೆ ನಡೆಸಿ ಕೊಲೆಗೆ ಯತ್ನಪಟ್ಟಿರುವ ಘಟನೆ ಚಿಕ್ಕಮಗಳೂರಿನ ಮಲ್ಲಿದೇವಿಹಳ್ಳಿ ಬಳಿ ನಡೆದಿದೆ. ಕಳೆದ ವಾರ ಈ ಪ್ರಕರಣ ನಡೆದಿದ್ದು ಹಲ್ಲೆಗೆ ಒಳಗಾದಂಥ ಯುವಕ ಕಳ್ಕೊಂಡಿದ್ದಾನೆ. ಚಿಕ್ಕನಹಳ್ಳಿಯ ಸಂತೋಷ್ ಕಳೆದ 6 ವರ್ಷಗಳಿಂದ ಚಿಕ್ಕಮಗಳೂರು ನಗರದ ಭಾರ್ಗವ ಸಹೋದರ ರೋಹಿತ್ ಅನ್ನುವವರ ಜೊತೆಗೆ ಸೇರಿ ಕೋಳಿ ಸಾಕಾಣಿಕೆ ವ್ಯವಹಾರ ನಡೆಸ್ತಾ ಇದ್ದ. ಸ್ನೇಹಿತರ ನಡುವೆ ವೈಮನಸ್ಸು ಉಂಟಾದ ಪರಿಣಾಮ ಸಂತೋಷ್ ಸ್ವಂತ ಕೋಳಿ ಸಾಕಾಣಿಕೆ ಕೇಂದ್ರವನ್ನು ಆರಂಭ ಮಾಡೋದಕ್ಕೆ ಮುಂದಾದ. ಇದರಿಂದ ಕೆರಳಿದಂಥ ರೋಹಿತ್ ಹಾಗೂ ಭಾರ್ಗವ್ ಬೈಕಲ್ಲಿ ಸಂತೋಷ್ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಬೊಲೆರೋ ವಾಹನವನ್ನು ಡಿಕ್ಕಿ ಹೊಡೆಸಿ ನಂತರ ರಾಡ್ನಿಂದ ಹೊಡೆದು ಕೊಲೆ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. ತೀವ್ರವಾಗಿ ಗಾಯಗೊಂಡ ಸಂತೋಷ್ನನ್ನು ಜಿಲ್ಲಾಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು. ಆದರೆ ಘಟನೆಯಲ್ಲಿ ಸಂತೋಷ್ ತನ್ನ 2 ಕಣ್ಣುಗಳನ್ನು ಕಳ್ಕೊಂಡ್ಬಿಟ್ಟಿದ್ದಾನೆ. ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ರೋಹಿತ್ ಹಾಗೂ ಭಾರ್ಗವನನ್ನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಎಂತೆಂಥ ದುರಂತಗಳು ಮತ್ತು ಯಾವುದೋ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗೆ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಡ್ತಾರೆ ಅಂತಂದರೆ ಎಂಥ ದುರುಳರು, ಎಂಥ ನೀಚರಿರಬೇಡ ಇವರೆಲ್ಲರೂ. ಏನೋ ಕೋಳಿ ಸಾಕಾಣಿಕೆ ಕೇಂದ್ರ ನಡೆಸ್ತಾ ಇದ್ರಂತೆ, ಏನೋ ಸಮಸ್ಯೆ ಆಯ್ತಂತೆ. 3 ಜನ ಇದ್ದರು. ಒಬ್ಬ ಸ್ನೇಹಿತ ಏನು ಮಾಡ್ದ, ಇಲ್ರಿ ಬೇಡ ನಿಮ್ಮ ಸವಾಸ ಅಂದ್ಬಿಟ್ಟು ಅವನು ಬೇರೆ ಕೋಳಿ ಸಾಕಾಣಿಕೆ ಕೇಂದ್ರನೋ ಮತ್ತೊಂದೋ ಮಗದೊಂದೋ ಏನೋ ಅನಿಷ್ಟ ಬಂದಿದ್ದು ಮಾಡ್ಕೊಳ್ಳೋದಕ್ಕೆ ಹೋದ. ಸಂತೋಷ್ ಅಂತ ಆತ. ಅದನ್ನು ಕಂಡುಬಿಟ್ಟು ಅವರಿಬ್ಬರು, ಭಾರ್ಗವ ಅಂತ ಒಬ್ಬ, ಇನ್ನೊಬ್ಬ ರಮೇಶ್ ಅಂತಿರಬೇಕು, ರೋಹಿತ್ ಅಂತ, ಭಾರ್ಗವ ಅಂತ ಒಬ್ಬ, ರೋಹಿತ್ ಅಂತ ಇನ್ನೊಬ್ಬ, ಇಬ್ಬರು ಬೈಕಲ್ಲಿ ಹೋಗ್ತಿದ್ದಾಗ ಸಂತೋಷು ಬೊಲೆರೋ ಗಾಡಿ ಆತನ ಮೇಲೆ ಹತ್ತಿಸಿ ಅವನನ್ನು ಬೀಳಿಸಿ ಸಂತೋಷ್ನನ್ನು ರಾಡಿಂದ ಹೊಡೆದು ಅವನು 2 ಕಣ್ಣು ಇವತ್ತಿಲ್ಲ ಸಂತೋಷಂದು. ಆಮೇಲೆ ಯಂಗ್ ಪೀಪಲ್, ನಾಟ್ ಈವನ್ 25 ಬಿಲೋ, ಇವರೆಲ್ಲರೂ 25 ವರ್ಷನೂ ಆಗಿದೆ ಅನ್ಸಲ್ಲ ಇವರಿಬ್ರಿಗೂ, 3 ಜನಕ್ಕೂ. ಎಂಥ ಅಧಮತನಗಳು ಇವ್ರಿಗೆ, ಯಾರು ಮೊರಾಲಿಟಿಗಳು ಜೀವನದಲ್ಲಿ ಹೇಳ್ಕೊಡೋರು ಅಂತ ಅರ್ಥ ಆಗ್ತಿಲ್ಲ ನಮಗೆ.